ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ರಾಫ್ ನ್ಯೂಸ್ ಟೈಮ್ಸ್ ಬೆಂಗಳೂರಿಂದ. BWSSB ಅಧಿಕಾರಿಗಳ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ನೀವು ಓಪಿಪುರಂ 196 ಓಪಿಪುರಂ ಮೇನ್ ರೋಡಲ್ಲಿ ಒಂದು MS ಕಾಲೋನಿ ಅಂತ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗಲ್ಲಿ ಸ್ಯಾನಿಟರಿ ಚೇಂಬರು ಬ್ಲಾಕ್ ಆಗಿ ಕಮ್ಮಿ ಅಂದ್ರೂ ಒಂದು ತಿಂಗಳಾಗಿಬಿಟ್ಟು ಅದನ್ನು ಯಾರೂ ಕ್ಲೀನ್ ಮಾಡೋಕ್ಕೆ ಬಂದಿಲ್ಲ. ಬಂದು ನೋಡ್ಕೊಂಡು ಹೋಗ್ತಾರೆ. ಏನಾದರೂ ಒಂದು ಹಲವಾರು ಕಾರಣಗಳನ್ನ ಹೇಳಿ ಅದನ್ನು ಅವರು ಮಾಡಿಲ್ಲ. ಸೊ ಇವತ್ತು ಗ್ರೌಂಡ್ ರಿಯಾಲಿಟಿಗೋಸ್ಕರ ನನಗೆ ಕಾಲ್ ಬಂತು. ನಾನು ನಮ್ಮ ಟೀಮ್ ಕರ್ಕೊಂಡು ಹೋಗಿದ್ವಿ ಅಲ್ಲಿಗೆ. ಅಲ್ಲಿ ನಿಜಕ್ಕೂ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯಿತು. ದಯವಿಟ್ಟು ನಾನು ಅಧಿಕಾರಿಗಳ ಹತ್ರ BWSSB ಅಧಿಕಾರಿಗಳ ಹತ್ರ ಬೇಡ್ಕೊಳ್ಳೋದು ಏನಂದರೆ, ದಯವಿಟ್ಟು ಅದು ಮಾನವೀಯತೆಯಿಂದ ಅಟ್ಲೀಸ್ಟ್ ಫಾರ್ ಹ್ಯೂಮನ್ಸ್, ಮನುಷ್ಯರು ವಾಸ ಮಾಡೋ ಜಾಗದಲ್ಲಿ ಈ ಥರ ಚೇಂಬರ್ ಕಟ್ಟಿ ಬ್ಲಾಕ್ ಆಗಿ ಮನೆ ಒಳಗಡೆ ನುಗ್ಗಿ ಅಲ್ಲಿ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಎಲ್ಲ ವಾಸ ಮಾಡೋ ಜಾಗದಲ್ಲಿ ಇರೋಕ್ಕಾಗಲ್ಲ. ಸೊ ದಯವಿಟ್ಟು ತಮ್ಮಲ್ಲಿ ಕಳಕಳೆ ಪ್ರಾರ್ಥನೆ ಮಾಡೋದೇನೆಂದರೆ, ದಯವಿಟ್ಟು ನೀವು ಅದನ್ನು ಸರಿಪಡಿಸ್ಕೊಡ್ಬೇಕಂತ ನಾನು ನನ್ನ ನ್ಯೂಸ್ ಟೈಮ್ಸ್ ಮುಖಾಂತರ ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ನಾನು ಇದ್ರ ಜೊತೆಯಲ್ಲಿ ಅಲ್ಲಿ ಮಾತಾಡಿರೋ ಸಾರ್ವಜನಿಕರು ಮಾತಾಡಿದ್ದಾರೆ. ಆ ಕ್ಲಿಪ್ಪಿಂಗ್ಸು ನಿಮ್ಮ ಜೋಡಿಗೆ ಹಾಕ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ವಿಡಿಯೋ ನೋಡಿ. ಇದು 196 ಓಕ್ಲಿಪುರಂ MS ಬಿಲ್ಡಿಂಗ್ ಹಿಂಭಾಗ ನಾನು ಬಂದಿದ್ದೀನಿ. ಇಲ್ಲಿರೋ ಸ್ವಲ್ಪ ಸಮಸ್ಯೆಗಳನ್ನ ಅಲ್ಲಿರೋ ನಿವಾಸಿಗಳೇ ನಿಮ್ಮನ್ನ ವಿಷಯ ತಿಳಿಸ್ತಾರೆ. ಏನಮ್ಮ ಸಮಸ್ಯೆ ಇದ್ದು? ನಮ್ಮದು ಚೇಂಬರ್ ತುಂಬಿಕೊಂಡಿದೆ, ಚೇಂಬರ್ ಒಡೆದೋಗಿದೆ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ. ಇಲ್ಲಿ 13 ಮನೆ ಇದೆ. ಅಲ್ಲಿ ಮನೆಯಲ್ಲಿ ಮಕ್ಕಳೆಲ್ಲರೂ ವಾಸನೆ ಬರ್ತಾ ಇದೆ, ನೀರು ತುಂಬಿಕೊಂಡಿದೆ, ನೀರು ಆಚೆನೇ ಬರ್ತಾ ಇದೆ. ಅದು ಕ್ಲೀನ್ ಮಾಡೋಕ್ಕೆ ಹೇಳಿದ್ರು ನಾಳೆ ಬರ್ತೀನಿ ಅಂತಾರೆ. ಅಲ್ಲಿ ಹೋಗಿ ಕಂಪ್ಲೇಂಟ್ ಬರಿಬೇಕು. ಈಗ ನಾವೆಲ್ಲ ಬೆಳಿಗ್ಗೆ ಕೂಲಿ ಕೆಲಸಕ್ಕೆ ಹೋಗೋರು 10 ಗಂಟೆಗೆ ಹೋಗಿ ಅಲ್ಲಿ ಬರೀದ್ರೆ 3 ದಿವಸ ಬಿಟ್ಟು ಬರ್ತಾರೆ. ಮಿಷಿನ್ ತಂದು ಹಾಕಿ ಕ್ಲೀನ್ ಮಾಡಿ ಒಂದು ಸತಿ ಅಂದರೆ ಅದು ಮಾಡಲ್ಲ. ಸುಮ್ಮನೆ ಬರ್ತಾರೆ, ಹಂಗೆ ಕೈಯಲ್ಲಿ ತೆಗಿತೀನಿ ಅಂತ ಮಾಡಿಬಿಟ್ಟು ಏನು ಮಾಡ್ತಾ ಇಲ್ಲ ಕೆಲಸ. ಈಗ ಹೋದ ವಾರ ಎಲ್ಲ 3 ಸತಿ ಬಂದು ವಾಪಸ್ ಹೋಗಿದ್ದಾರೆ. ಈ ನೀರೇ ಹೋಗಲಿಲ್ಲ, ಕ್ಲೀನ್ ಮಾಡಿಲ್ಲ, ಸರಿ ಇಲ್ಲ. ಚೇಂಬರ್ ಈಗ ಒಡೆದಿದೆ. ಆ ಚೇಂಬರ್ ಮೇಲೆ ನಾವು ಕಾಲು ಏನಾದರೂ ಇಕ್ಬಿಟ್ರೆ ಒಳಗಡೆ ಹೋಗ್ಬಿಡ್ತಾರೆ ಮಕ್ಕಳು ಎಲ್ಲ. ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರ. ನಾವಿರೋದು ಒಬ್ರು ಇಬ್ಬರು ಇದ್ದೀವಲ್ಲ, ಮಾಡಿ ಅಣ್ಣ, ಇಲ್ಲಾಂದ್ರೆ ನೀವು ಮಿಷಿನ್ ಹಾಕಿದ್ರೆ ಪರ್ಫೆಕ್ಟ್ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರು ಮಿಷಿನ್ ಹಾಕಕ್ಕೆ ಯಾರು ತಯಾರಿಲ್ಲ. ಒಂದ್ಸತಿ ಇನ್ನೂ ಹಾಕಿಲ್ಲ ನಮಗೆ. ಬೇರೆ ಬರ್ತಾರೆ, ಆ ಕಡ್ಡಿಯಲ್ಲಿ ಅಲ್ಲಾಡಿಸ್ತಾರೆ, ಹೋಗ್ತಾನೆ ಇರ್ತಾರೆ, ಅಷ್ಟೇ ಮಾಡ್ತಾ ಇದ್ದಾರೆ. ನಾವು ಹೋಗಿ ಮಾಡ್ತೀವಿ ಹಂಗೆ ಅಂತ ಮಾಡಲ್ಲ. ನಾವು ಅಲೆಕ್ಸನ್ ಅವರು, ನಮ್ಗೆ ಇನ್ಚಾರ್ಜ್ ಅಲೆಕ್ಸನ್ ಅವರು, ಅವ್ರಿಗೆ ಬಂದು ಕಂಪ್ಲೇಂಟ್ ಮಾಡಿದ್ದೀವಿ. ಈಗ ಇವತ್ತು ಚೇಂಬರ್ ಕಟ್ಟಕ್ಕೆ ಬಂದಿದ್ರು. ಅವರು ತೆಗೆದು ನೋಡಿದ್ರೆ ನೀರು ತುಂಬಿಕೊಂಡಿದೆ. ನೀರು ತೆಗಿಯೋರು ನೋಡಿ ಕ್ಲೀನ್ ಮಾಡಿಬಿಟ್ಟಿದ ಮೇಲೆ ನಾವು ಕಟ್ಟೋರು ಬರೋದಂತ 1 ಸೆಕೆಂಡ್ ನಿಂತು ಯಾರ ಮಾತಾಡ್ಬೇಕಂತ ನಾವು ಬಂದಿದ್ದೀವಿ ಅಂತ ಕೂಡ ಮಾತಾಡಲ್ಲ. ಅವರು ಅಲೆಕ್ಸ್ಗೆ ನಾವು ಫೋನ್ ಹೊಡಿತಾನೆ ಇರ್ತೀವಿ. ನಮ್ಮ ಫೋನ್ಗೆ ಅವರು ಮಾತಾಡಿ ಕಳ್ಸ್ಕೊಡ್ತೀನಿ ಅಕ್ಕ ಅಂತ ಹೇಳ್ತಾವ್ರೆ. ಈಗ ನೋಡಿ ಕಟ್ಟೋರು ಬಂದರೆ ನೀರು ತೆಗಿಯೋರು ಬಂದಿಲ್ಲ. ಈ ಬ್ಲಾಕ್ ಆಗಿದೆಯಲ್ಲ, ಎಷ್ಟು ಸತಿ ಫೋನ್ ಮಾಡಿ ಸಾಕಾಯಿತು. ಮತ್ತು ಅವ್ರು ಬಂದು ನೋಡ್ತಾರೆ, ಬರೀ ನೀರು ಮಾತ್ರ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ನಮ್ಮ ಮನೆ ಒಳಗಡೆಲ್ಲ ನೀರು ಬಂದಿದೆ. ಕಟ್ಕೊಂಡಿದ್ರೆ ಏನು ತೆಗಿಯಲ್ಲ. ಏನೋ ಕಚರ ತೆಗಿತಾರೆ, ಸ್ವಲ್ಪ ಕಚರ ತೆಗೆದ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ಮತ್ತೆ ನಮ್ಮ ಮನೆಯಲ್ಲೆಲ್ಲ ನೀರು ಇದ್ದೇವೆ, ಹಂಗೆ ನಿಂತಿದೆ. ಯಾವಾಗ ನೋಡು ಚೇಂಬರ್ ನೀರು ತುಂಬಿಕೊಂಡು ಎಲ್ಲರ ಆರೋಗ್ಯ ಎಲ್ಲ ಕೆಟ್ಟೋಗತ್ತೆ. ಎಲ್ಲರ ಮನೇಲಿ ನೀರು ಬರ್ತಾ ಇದೆ. ನಾವು ಮಾತ್ರ ನುಂಗ್ತೀವಿ. ಯಾರನ್ನ ಇನ್ಕಮ್ ಮಾಡಿದ್ರು ಬಂದು ಅದು ಕ್ಲೀನ್ ಮಾಡಕ್ಕೆ ಇದು ಮಾಡಕ್ಕೆ ಬರಲ್ಲ. ಬಂದು ಬೇರೆ ಮಣ್ಣು ಮಾತ್ರ ಇದು ಎಲ್ಲ ಇದೆಲ್ಲ ಬೇರೆ ಕಡ್ಡಿ ಹಾಕಿ ತೆಗೆದ್ಬಿಟ್ಟು ಹೋದ್ರೆ ಫುಲ್ಲ ನೀರು ತುಂಬಿಕೊಂಡು ಎಲ್ಲರ ಮನೆಗೆ ಎಲ್ಲರ ಮಕ್ಕಳು ಮರಿಗೆಲ್ಲ ಕಾಯಿಲೆ ಬರುತ್ತಲ್ಲ. ಯಾರನ್ನ ಹೇಳಿದ್ರೆ ದೊಡ್ಡವ್ರಿಗೆ ಬಂದು ಹೇಳ್ಬೇಕಂತ ಹೇಳ್ತಾರೆ. ಆದರೆ ಯಾರು ಬಂದು ಅದಕ್ಕೆ ಸಮಸ್ಯೆ ಬಗ್ಗೆ ಯಾರು ಬಂದು ನಮಗೆ ಅನುಕೂಲ ಮಾಡಿಕೊಡಲ್ಲ. ನೋಡಿ ಸರ್, ಇಲ್ಲಿ ತುಂಬ ಎಲ್ಲ ಸಿಕ್ಕಾಪಟ್ಟು ಜಲ್ದಿ ಹೊಡ್ಕೊಳ್ತಾ ಇದೆ. ಯಾರು ಸರ್ಕಾರ ಇದೆ, ಸರ್ಕಾರ ಏನಿಲ್ಲ, ಏನು ಮಾಡಲ್ಲ. ಅಲ್ಲಿ ನೋಡಿ ಎಲ್ಲ ಅಲ್ಲಿ ಮುದ್ದೆ ನೋಡಿ, ಅದು ಕಪ್ಪನ ನೋಡಿ ಬಿದ್ದ ಆ ಕಡೆ ನೋಡಿ, ಅದು ಯಾರು ತಲೆ ಮೇಲೆ ಬಿದ್ದರೆ ತುಂಬ ಕಷ್ಟ ಆಗುತ್ತೆ ಅದೆಲ್ಲ. ಇವಾಗ ಯಾರು ಸರ್ಕಾರ ಬರ್ತಾರೆ, ಎಲೆಕ್ಷನ್ ಟೈಮ್ ಬರ್ತಾರೆ, ಏನು ಮಾಡಲ್ಲ, ಓಟ್ ಕೇಳ್ತಾರೆ, ಅಷ್ಟೇ ಓಡೋಗ್ಬಿಡ್ತಾರೆ. 2,000 ಆಗ್ತಾರೆ ಅಂತ 2,000 ಮೇಲೆ ನಮಗೆಲ್ಲ ಕಿತ್ಕೊಂಡು ನಮಗೆ ಇದು ಮಾಡ್ತಾ ಇದ್ದಾರೆ ಇವರೆಲ್ಲ. ಏನು ಮಾಡಲ್ಲ. ನೋಡಿ ಎಲ್ಲೆಲ್ಲಿ ಚೆಂಬ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೀರು ಫುಲ್, ಇಲ್ಲಿ ನೋಡಿ, ಇದೆಲ್ಲ ನೋಡಿ, ಇದನ್ನು ಹೊಡೆದೋಗಿದೆ. ಇದನ್ನೆಲ್ಲ ಮರ ಗಿಡ ಎಲ್ಲ ಹೊಡೆದೋಗಿದೆ. ಅಲ್ಲಿ ನೋಡಿ, ಅಲ್ಲಿ ಮೇಲೆ ಪೈಪ್ ಒಂದು ಹೋಗಿದೆ. ಆ ಯಾರೋ ತಲೆ ಮೇಲೆ ಬಿಡೋ ತುಂಬ ಕಷ್ಟ.
ಬರ್ತಾರೆ, ಏನು ಮಾಡಲ್ಲ ಸರ್. ಇಲ್ಲಿ ಟೋಟಲ್ 12 ಮನೆ ಇದೆ ಸರ್. ಇಲ್ಲಿ 12 ಮನೆ ಯಾರು ಏನು ಮಾಡಲ್ಲ ಸರ್. ಇಲ್ಲಿ ಬರೋರು ಅಷ್ಟು ನೋಡ್ಕೊಂಡು ಹೋಯ್ತಾರೆ. ಅಷ್ಟೊಂದು ಏನು ಬರಲ್ಲ. ಅಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ತುಂಬ ಅಷ್ಟು ಹುಡುಗರು ಹುಡುಗರು ತುಂಬ ಹುಡುಗರು ಚೇಂಬರ್ ಮೇಲೆ ಬಂದ್ಬಿಟ್ಟೆ. ತುಂಬ ಎಲ್ಲ ಮೇಲೆ ಬಂದ್ಬಿಟ್ಟೆ. ಏನು ಮಾಡಲ್ಲ. ಬರೋರೆಲ್ಲ ನೋಡಿ, ನೀವೇ ನೋಡಿ ಸರ್, ಎಲ್ಲ ಬಿದ್ದೋಗ್ಬಿಟ್ಟೆ. ಯಾರು ಬರ ಕಂಪ್ಲೇಂಟ್ ಮಾಡಿದ್ರೆ ಯಾರು ಬರಲ್ಲ. ಬಂದು ನೋಡಿದ್ರೆ ಅಷ್ಟೇ ಆಗ್ತಿ. ಅದೇನು ದುಡ್ಡು ಎಲ್ಲ ಇರೋದು ದುಡ್ಡು ಏನು ಕೆಲಸ ಇಲ್ಲ. ಬರೋ ಎಲ್ಲ ಕಿತ್ಕೊಂಡು ಹೋಗಿ ಎಲ್ಲ ಮಾಡಿದ್ದಾರೆ, ಏನೂ ಮಾಡಿಲ್ಲ. ಬಂದು ಹಂಗೆ ಹೋಯ್ತಾ ಇದ್ದಾರೆ. ಮನೆ ಬರೋ ನೋಡಿ ಇದು ಊರುಗಳ ನೋಡ್ತೀನಿ. ಸೀಟು ಮಾಡ್ತೀನಿ ಅದನ್ನು ಏನೋ ಮಾಡಿ ಚೇಂಜ್ ಮಾಡಿ ಕೊಟ್ಟಿಲ್ಲ. ಎಲ್ಲ ಹಂಗೆ ಬಿಟ್ಟಿದ್ದಾರೆ. ಎಲ್ಲ ನೋಡಿ ಸರ್, ಅಲ್ಲಿ ಮರ ಗಿಡ ಎಲ್ಲ ಬಂದಿದೆ. ಇದು ಮಲೆ ಮೇಲೆ ದೊಪ್ಪು ಅಂತ ಬೀಳ್ತಾ ಇದೆ ನೋಡಿ. ಇದನ್ನು ನೋಡಿ ಎಲ್ಲ ಬೀಳ್ತಾ ಇದೆ. ಎಲ್ಲ ಕೈ ಹತ್ತಿರ ಸಾಕು ಹಂಗೆ ಬೀಳ್ತಾ ಇದೆ. ಅದು ನೋಡಿ ಕಬ್ಬನ ನೋಡಿ ಮೇಲೆ ಹಂಗೆ ಬಿದ್ದರೆ ಎಷ್ಟಾಗುತ್ತೆ ನೋಡಿ ಸರ್. ಅದು ಹಂಗೆ ಇದೆ. ಹೆಂಗೆ ತುಂಬಿಕೊಂಡಿದೆ ನಾವು ಪಾತ್ರೆ ಹೆಣ್ಣು ಮಡಿಕೊಂಡು ತೊಳೆಯೋಕ್ಕಾಗತ್ತೆ. ಅದು ಚೇಂಬರ್ ನೀರು ಹಾಕಿರೋದಕ್ಕೆ ಹಂಗಿದೆ. ಚೇಂಬರ್ ತುಂಬೋಗಿರೋದು. ಬೇರೆ ಒಂದು ಚೊಂಬ್ ನೀರು ಹಾಕಿರೋದಕ್ಕೆ ಹಂಗಿದೆ. ಪುನಃ ಒಂದು ಬಕೆಟ್ ನೀರು ಹಾಕಿದ್ರೆ 7 ಗಂಟೆ ಬಂದ್ಬಿಡುತ್ತೆ ನಮಗೆ. ಸರಿ, ಓಕೆ. ಇನ್ನೊಂದು ಸ್ವಲ್ಪ ನಮ್ಮ ಮನೆ ಮುಂದೆ ಚೇಂಬರ್ ಹೊಡೆದೋಗಿದೆ. ಮಕ್ಕಳು ಮಾರಿ ಇದ್ದಾರೆ. ಬಂದು ಕ್ಲೀನ್ ಮಾಡಿ ಸ್ವಲ್ಪ ಕಟ್ಕೊಟ್ರೆ ಒಳ್ಳೇದಾಗುತ್ತೆ ಅಷ್ಟೇ. ಏನು ಮಾಡಿದೀವಿ. ಯಾರು ಕಂಪ್ಲೇಂಟ್ ಮಾಡಿದ್ರು ಬರಲ್ಲ, ಏನು ಮಾಡಿದ್ರು ಬರಲ್ಲ. ಅದು ಬಿದ್ದು ನೋಡ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಬೆಳಿಗ್ಗೆ ಬಂದರು ಓಪನ್ ಮಾಡಿದ್ರು ಹೋಗಿ ನೀರಿದೆ ಅಂತ ಅಷ್ಟೇ. ಇನ್ನೇನು ಮಾಡೋದು ಇಲ್ಲ, ಏನಿಲ್ಲ. ಚಿಕ್ಕ ಮಕ್ಕಳಿದ್ದಾರೆ. ಇದೇ ಚೇಂಬರು. ಇಲ್ಲಿಂದ ಇಷ್ಟು ಗಲ್ಲಿ ಮನೆಗಳಿದೆ. ಈ ಮನೆಗಳಲ್ಲಿ ಯಾವುದು ಎಲ್ಲ ಮನೆಗೂ ನೀರು ತುಂಬ್ತಾ ಇದೆ ನೋಡಿ. ಇದು ಏನಾಗಿದೆ, ಇದು ಹೊಡೆದೋಗಿದೆ. ಇದು ಒಳಗಡೆ ಚೇಂಬರ್ ಹೊಡೆದೋಗಿದೆ. ತೆಗೆದ ತಕ್ಷಣ ಎಲ್ಲ ಹೊಡೆದೋಗುತ್ತೆ. ಇದೇನು ಹೊಡೆದೋಗಿರೋದು ನೋಡಿ ಸರ್, ಮುಖ ತೊಂದರೆ ಎಲ್ಲ ಆಚೆ ಬಂದು ತಿಳ್ಕೊಂಡು ಬಂದು ನಿಂತ್ಕೊಳ್ತಾ ಇದೆ ಸರ್. ಅಲ್ಲಲ್ಲಿ ಅದು ತುಂಬ ಬರ್ತಾರೆ ಮೇಲೆ. ಗಿಲೀಜ್ ಎಲ್ಲ ಬರ್ತಾರೆ ಸರ್. ಮುಖ ತೊಳೆಯೋಗಲ್ಲ. ಹುಡುಗರು ಎಲ್ಲ ಹಂಗೆ ಗಿಲೀಜ್ ಎಲ್ಲ ನೋಯಿ ಬಂದು ಮಾಡ್ತಾರೆ. ಅದಕ್ಕೆ ಆಚೆ ತೊಳಿತಾಳೆ ಎಲ್ಲ. ಅದಕ್ಕೆಲ್ಲ ಆಚೆ ತೊಳಿತಾ ಇದ್ದಾರೆ. ನೀವೇ ನೋಡಿ ಸರ್, ಎಲ್ಲ ಹಿಂಗೆ ಇಲ್ಲ. ವಿಡಿಯೋ ನೋಡಿದ್ದೀರಾ ಅನಿಸುತ್ತೆ. ಎಷ್ಟು ಕಷ್ಟ ಇದೆ ಗೊತ್ತಾ. ಅಲ್ಲಿ ಸುಮಾರು 13-14 ಮನೆಗಳಿದೆ. ಚೇಂಬರ್ ನೀರೆಲ್ಲ ಮನೆಗೆ ಬರುತ್ತೆ. ಅಲ್ಲಿ ವಾಸ ಮಾಡೋಕ್ಕಾಗ್ತಾ ಇಲ್ಲ. ಸೊ ದಯವಿಟ್ಟು ನಿಮ್ಮ ಗಮನ ಇಲ್ಲಿಗೆ ಸೆಳೀತಾ ಇದ್ದೀನಿ. ಸೊ ತಮ್ಮ ಕಡೆಯಿಂದ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆಯಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.